ಭಾಳ ನಮ್ಮ ಆ ಮಿಡಲ್ ಕ್ಲಾಸ್ ಜನರಿಗೆ ಸಂತೋಷ ಕೊಡೋ ವಿಷಯ ಆಗ್ಯದ. ಅದು ಹೇಳಿದೆ ನಿಮಗೆ, ಇವ್ರು ಎಷ್ಟು ಆಗ್ಬೋದು, 7 ಕೋಟಿ ಜನಸಂಖ್ಯೆ ಆಗ್ಬೋದು. ಇವರಿಂದ ಇಡೀ ಮಾರ್ಕೆಟ್ ಬದಲಾಗ್ತದನ, ಚೇಂಜ್ ಆಗ್ತಾನೆ, ಹೆಚ್ಚು ಕಡಿಮೆ ಆಗ್ತದನ. ಹೌದು, ಒಂದು ಸ್ವಲ್ಪ ಕೊಳ್ಳುವ ಶಕ್ತಿ ಅದ ಅವರಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಇವ್ರದ್ದು ಇಡೀ ವ್ಯವಸ್ಥೆ ಬದಲಾಗ್ತದೆ ಮತ್ತು ಎಲ್ಲರದು ಈ ದೇಶದ ಆದಾಯ ಹೆಚ್ಚಾಗ್ತದೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಅಂತ ಮತ್ತೆ. ಯಾಕಂದರೆ ಈ 50 ಲಕ್ಷ ಕೋಟಿ ಒಳಗೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಅಂದಾಜು ಒಂದು 40-45 ಲಕ್ಷ ಕೋಟಿ ರೂಪಾಯಿಗಳು ನಾವು ಟ್ಯಾಕ್ಸ್ ರೂಪಲ್ಲಿ ತೊಗೊಳ್ತೀವಿ. ಅದು ಸ್ವಲ್ಪ ಏನೋ ಮಿಡಲ್ ಕ್ಲಾಸ್ ಮೇಲೆ ಭಾರ ಕಡಿಮೆ ಮಾಡಿದ್ದಕ್ಕಾಗಿ ಒಂದಿಷ್ಟು ಕಡಿಮೆ ಆಗ್ಬೋದು, ಇಲ್ಲಂತ ತೆರಿಗೆಯಲ್ಲೇ ಅದು ಎಷ್ಟು ಕಡಿಮೆ ಆಗ್ಬೋದು ಇವೆಲ್ಲ ಲೆಕ್ಕ ಹಾಕಿದಾಗ ನಿರ್ಮಲಾ ಸೀತಾರಾಮನ್ನ ಈಗೂ ಸಹಿತ ಅವರು ಒಂದು ಎಲೆಕ್ಷನ್ ಗುರಿ ಇಟ್ಕೊಂಡು, ಮತ್ತು ಯಾಕೆ ಮುಂದಿನ ದಿನಗಳಲ್ಲೇನ ಬಿಹಾರದ ಒಂದು ಏನಪ್ಪ ಚುನಾವಣೆ, ಅದಕ್ಕಾಗಿ ಬಿಹಾರಕ್ಕೂ ಸಾಕಷ್ಟು ಏನಪ್ಪ ಅಂತ ಅನುಕೂಲಗಳನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಇವೆರಡು ಕಾರಣ ಅಂದರೆ ಒಂದು ದೆಹಲಿ ಮೇಲೆ ಕಣ್ಣು, ಇನ್ನೊಂದು ಬಿಹಾರದ ಮೇಲೆ ಕಣ್ಣು. ಹೀಗಾಗಿ ಈ ಒಂದು ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಮಧ್ಯಮ ವರ್ಗದವರಿಗೆ ಒಳ್ಳೆಯ ಒಂದು ಸುಸಂಧಿ ಅಥವಾ ಒಳ್ಳೆಯ ಆಹಾರವನ್ನು ಹಾಕಿಸ್ಕೊಂಡ್ರೆ, ಅದೇ ಕಾಲಕ್ಕೆ ಇನ್ನುಳಿದ ವರ್ಗದವ್ರಿಗೆ ಇಲ್ಲಿ ಏನೂ ಇಲ್ಲ, ತುಂಬುದು ಕೊಡೋದು ಮಾಡೋದು ಇದ್ರ ಸಾಧ್ಯ ಆಗ್ಯದ. ಯಾಕಂದ್ರೆ ಕೃಷಿಗೂ ಏನು ಸಿಕ್ಕಿಲ್ಲ, ಶಿಕ್ಷಣಕ್ಕೂ ಏನು ಸಿಕ್ಕಿಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಸಾಲ ಹಂಗೆ ಹೆಚ್ಚಾಗಲಿಕ್ಕೆ ಈ ಸಲ ಸಾಲಕ್ಕೆ ಏನು ಪರಿಹಾರ ಅನ್ನೋದಿಲ್ಲ. ಯಾಕಂದರೆ ಹೆಚ್ಚು ಕಡಿಮೆ ಅಂದಾಜಿಗೆ 205 ಲಕ್ಷ ಕೋಟಿ ರೂಪಾಯಿ ಸಾಲ ಅದ ಅಂತೇಳಿ ಒಂದು ಅಂದಾಜು 205 ಲಕ್ಷ ಕೋಟಿ. ಆದರೆ ಬಡ್ಡಿನ ನಾವು ವರ್ಷಕ್ಕೆ ಎಷ್ಟು ಕೊಡ್ತೀವಪ್ಪ ಅಂತಂದ್ರೆ 12.70 ಲಕ್ಷ ಕೋಟಿ ಕೊಡ್ತೀವಿ ಅಂತ. ಈ ಒಂದು ನಾವೇನು 50 ಲಕ್ಷ ರೂಪಾಯಿ ಬಜೆಟ್ ಮಾಡೀವಿ, ಅದರ 10, 11, 12, 13 ಕೋಟಿ ರೂಪಾಯಿ ಬಡ್ಡಿ ಹೋಗ್ತದ. ನಾವು ಏನು ಸಾಲ ಮಾಡಿದ್ವಿ ಇಲ್ಲಿವರೆಗೆ ಹೊರಗಿನಂತ ಸಾಲ ಅಂದರೆ ಇದನ್ನು ಹೆದಕ್ಕೆ ಹೋದು ಉಳಿದಂತೆ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾವ ಡೆವಲಪ್ಮೆಂಟ್ಗಳ ಅಗ್ರಿಕಲ್ಚರ್ ಇಲ್ಲ, ಮತ್ತೊಂದಿಲ್ಲ, ಎದಕ್ಕೂ ಹಾಕಿಲ್ಲ. ಉಳಿದಕ್ಕೂ ಯಾವ ಕೈಗಾರಿಕೋದ್ಯಮ ಇರಲಿ ಮತ್ತೊಂದು ಇರಲಿ ಯಾವುಗಳಿಗೂ ಖರ್ಚನ್ನು ಹಾಕಿಲ್ಲ. ಹೀಗಾಗಿ ಸಾಲ ಮರಳಿಸ್ಬೇಕಾದ್ರೆ ಇಲ್ಲಿ ಉದ್ಯಮಿಗಳು ಬೇಕು, MSMEಗಳು ಬೇಕು, ಸಣ್ಣ ಉದ್ಯೋಗಗಳು ಬೇಕು. ಇವೆಲ್ಲವೂ ಇವತ್ತಿಲ್ಲೇ ಇಲ್ಲ. ಹೀಗಾಗಿ ಇವುಗಳಿಗೆ ಸಹಿತ ಏನು ಪರಿಹಾರ ರೂಪದಲ್ಲಿ ಕೊಟ್ಟಿಲ್ಲ. ಕೇವಲ ಒಂದು ಪರಿಹಾರ ಕೊಟ್ಟು ಒಂದು ಏನಪ್ಪ ಅಂದ್ರೆ ಮೆಸ್ಮರಿಸಮ್ ಅಂತೀವಿ ನಾವು.